ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೊಡಗು ಅಂದ್ರೆ ಪ್ರವಾಸಿಗರ ಹಾಟ್ ಸ್ಪಾಟ್, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಯಾವ ಸಂದರ್ಭದಲ್ಲೂ ಕೂಡ ವರ್ಷದ ಎಲ್ಲ ಕಾಲಘಟ್ಟದಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಸವಿಯೋದಕ್ಕೆ ಅವಕಾಶ ಇರುತ್ತೆ. ಬರ್ತಾ ಬರ್ತಾ ಇಲ್ಲಿನ ಪ್ರವಾಸೋದ್ಯಮದಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ, ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು, ಒಂದಷ್ಟು ಹೊಸ ಹೊಸ ಆಕರ್ಷಣೆಗಳು ಸೇರ್ಪಡೆಗೊಳ್ತಾ ಇದ್ವು. ಅದರ ಭಾಗವಾಗಿ ಸೇರ್ಪಡೆಗೊಂಡಿದ್ದೇ ಗಾಜಿನ ಸೇತುವೆ, ಗ್ಲಾಸ್ ಬ್ರಿಡ್ಜ್. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಎರಡು ಕಡೆ ಗ್ಲಾಸ್ ಬ್ರಿಡ್ಜ್ ಆರಂಭವಾಗಿತ್ತು. ಮೊದಲಿಗೆ ಒಂದು ಕಡೆ ಆಗಿತ್ತು, ಅದಾದ ನಂತರ ಒಂದು ವರ್ಷದ ನಂತರದಲ್ಲಿ ಬೇರೊಂದು ಕಡೆ ಆಗಿತ್ತು. ಆದ್ರೆ ಅದು ಹೆಚ್ಚು ಕಾಲ ಮುಂದುವರಿಲಿಲ್ಲ. ತಾಂತ್ರಿಕ ಕಾರಣ ಹಾಗೆ ಬೇರೆ ಬೇರೆ ಕಾರಣಗಳಿಂದ ಅದು ಸ್ಥಗಿತಗೊಂಡಿತ್ತು. ಈಗಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕೊಡಗು ಜಿಲ್ಲಾಡಳಿತ ಎರಡು ಗ್ಲಾಸ್ ಬ್ರಿಡ್ಜ್ ಏನು ಮಡಿಕೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು, ಅದನ್ನ ಮತ್ತೆ ಆರಂಭಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇರುವ ಹಾಗೆ ಕಾಣ್ತಾ ಇದೆ. ಆ ಬಗ್ಗೆ ಡೀಟೇಲ್ ನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮನ್ನ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಡಿಕೇರಿಯಲ್ಲಿ ಮೊದಲ ಬಾರಿಗೆ ಗ್ಲಾಸ್ ಬ್ರಿಡ್ಜ್ ಆರಂಭವಾಗಿದ್ದು ಮಡಿಕೇರಿ ಹೊರವಲಯದ ಉಡೋತ್ ಮೊಟ್ಟೆ ಬಳಿ. ಬಹುತೇಕರಿಗೆ ಗೊತ್ತಿದೆ, ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಗ್ಲಾಸ್ ಬ್ರಿಡ್ಜ್ ಅನ್ನುವಂತಹ ಹೆಸರನ್ನ ಗಳಿಸಿತ್ತು. ಆ ನಿಟ್ಟಿನಲ್ಲಿ ಸುದ್ದಿ ಆಗಿತ್ತು. ಉಡೋತ್ ಮೊಟ್ಟೆಯ ಬೆಟ್ಟ ಪ್ರದೇಶದಲ್ಲಿ ಗ್ಲಾಸ್ ಬ್ರಿಡ್ಜ್ ಅನ್ನ ಪಪೀಸ್ ಗ್ಲಾಸ್ ಬ್ರಿಡ್ಜ್ ಅನ್ನೋ ಹೆಸರಿನಲ್ಲಿ ಆರಂಭ ಮಾಡಲಾಗಿತ್ತು 2023ರಲ್ಲಿ. 33 ಮೀಟರ್ ಉದ್ದ ಇತ್ತು, ಹಾಗೆ 78 ಅಡಿ ಎತ್ತರ ಇತ್ತು ಅಂತ, ಎತ್ತರದ ಆ ಗ್ಲಾಸ್ ಬ್ರಿಡ್ಜ್ ಅನ್ಕೊಳ್ತೇನೆ ನಾನು. ಒಳ್ಳೆಯ ಸ್ಪಂದನೆ ವ್ಯಕ್ತವಾಗಿತ್ತು. ಕೊಡಗಿಗೆ ಬರುವಂತಹ ಪ್ರವಾಸಿಗರು ಯಥಾ ಪ್ರಕಾರ ನಮ್ಮ ರಾಜಸೀಟ್, ಅಬ್ಬೆ ಫಾಲ್ಸ್, ಇತರ ಜಲಪಾತಗಳು, ಹಿಂದಿನಿಂದಲೂ ಬರ್ತಾ ಇದ್ದಂತಹ ಪ್ರವಾಸಿ ತಾಣಗಳೇನಿದ್ದಾವೆ ಅವುಗಳನ್ನ ನೋಡಿ ವಾಪಸ್ ಹೋಗ್ತಾ ಇದ್ರು. ಅಂಥವರಿಗೆ ಹೊಸ ಆಕರ್ಷಣೆಯಾಗಿ ಕಂಡಿತು ಈ ಗ್ಲಾಸ್ ಬ್ರಿಡ್ಜ್. ಆರಂಭದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಬರುವಂತಹ ಪ್ರವಾಸಿಗರೆಲ್ಲ ತಮ್ಮ ಪ್ರಥಮ ಆಯ್ಕೆಯಾಗಿ ಗ್ಲಾಸ್ ಬ್ರಿಡ್ಜ್ ಅನ್ನ ಇಟ್ಟುಕೊಳ್ತಾ ಇದ್ರು. ಹಾಗಾಗಿ ಅಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು. ಆ ಜನಸಂದಣಿಯನ್ನ ನಿಯಂತ್ರಣ ಮಾಡೋದೇ ದೊಡ್ಡ ಸವಾಲಾಗಿತ್ತು. ಸ್ಪೆಷಲಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಾಗಿ ಇರಲಿಲ್ಲ. ಅದು ಕೂಡ ಸ್ಥಳೀಯರ ಆಕ್ರೋಶಕ್ಕೆ, ಜೊತೆಗೆ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಯಾವ ಸಂದರ್ಭದಲ್ಲೂ ಆ ಕಡೆ ಹೋದ್ರೆ, ಭಾಗಮಂಡಲ ಮಾರ್ಗದಲ್ಲಿ, ಮಡಿಕೇರಿಯಿಂದ ಭಾಗಮಂಡಲ ತಲಕಾವೇರಿಗೆ ನಾವು ಹೋಗ್ತೇವೆ ಅಲ್ಲ, ಆ ಮಾರ್ಗದಲ್ಲಿ ಈ ಉಡೋತ್ ಮೊಟ್ಟೆ ಪ್ಲೇಸ್ ಇರೋದು. ರಸ್ತೆ ಹೇಗಿದೆ ಅಂತ ಗೊತ್ತಿದೆ. ಹೆಚ್ಚಿನ ಪ್ರವಾಸಿಗರು ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗಿನ ವಾಹನ ದಟ್ಟಣೆ ಏರ್ಪಟ್ಟಿತ್ತು. ಜೊತೆಗೆ ಅಲ್ಲಿ ಏಕಕಾಲಕ್ಕೆ ಎಲ್ರಿಗೂ ಮೇಲೆ ಗ್ಲಾಸ್ ಬ್ರಿಡ್ಜ್ ನಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಂತ ಹಂತವಾಗಿ ಬಿಡ್ತಾ ಇದ್ರು. ಆ ಕಾರಣಕ್ಕಾಗಿ ಅಲ್ಲಿ ದೊಡ್ಡ ಮಟ್ಟಿಗಿನ ಜನದಟ್ಟಣೆ, ವಾಹನ ದಟ್ಟಣೆ ಏರ್ಪಟ್ಟಿತ್ತು. ಪ್ರವಾಸಿಗರು ಕೂಡ ಅಲ್ಲಿ ಬಂದವರು ರಸ್ತೆ ಬದಿಯಲ್ಲೆಲ್ಲ ವಾಹನ ನಿಲ್ಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಸ್ಥಳೀಯರು ತೀವ್ರ ವಿರೋಧವನ್ನ ಇದಕ್ಕೆ ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಒಂದು ವರ್ಷ ಕಳೆದ ನಂತರ ಮಡಿಕೇರಿಯ ಅಬ್ಬೆ ಫಾಲ್ಸ್ ಮಾರ್ಗದಲ್ಲಿ ಏನಿದೆ, ನಂದಿ ಮೊಟ್ಟೆ ಅನ್ನುವಂತಹ ಜಾಗದಲ್ಲಿ, ನಾವು ಮಡಿಕೇರಿಯಿಂದ ಅಬ್ಬೆ ಫಾಲ್ಸ್ ಹಾಗೆ ಮಾಂದಲ್ಪಟ್ಟಿಗೆ ಹೋಗುವವರಿಗೆ ಈ ಜಾಗ ಗೊತ್ತಿರುತ್ತೆ. ಮಡಿಕೇರಿಯಿಂದ ಹೋಗಿ ತಮ್ಮ ವಾಹನಗಳನ್ನ ಅಲ್ಲಿ ನಿಲ್ಲಿಸಿ ಮಾಂದಲ್ಪಟ್ಟಿಗೆ ಹೋಗುವವರು ಅಲ್ಲಿಂದ ಜೀಪ್ ಅನ್ನ ಕ್ಯಾರಿ ಮಾಡಿ ಹೋಗ್ತಾ ಇದ್ರು. ಜೀಪ್ ಅನ್ನ ಬಾಡಿಗೆಗೆ ತೆಗೆದುಕೊಂಡು ಮಾಂದಲ್ಪಟ್ಟಿಗೆ ಹೋಗ್ತಾ ಇದ್ರು. ಒಂದು ರೋಡ್ ಮಾರ್ಗ ಮಾಂದಲ್ಪಟ್ಟಿಗೆ ಹೋಗುತ್ತೆ, ಜೊತೆಗೆ ಇನ್ನೊಂದು ಮಾರ್ಗ ಅಬ್ಬೆ ಫಾಲ್ಸ್ ಕಡೆ ಹೋಗುತ್ತೆ. ಆ ಜಂಕ್ಷನ್ ನಲ್ಲಿ ಕರ್ನಾಟಕದ ಅತ್ಯಂತ ಎತ್ತರದ ಹಾಗೆ ಅತ್ಯಂತ ಉದ್ದದ ಗ್ಲಾಸ್ ಬ್ರಿಡ್ಜ್ ಅನ್ನುವಂತಹ ಖ್ಯಾತಿಯನ್ನ ಆ ಗ್ಲಾಸ್ ಬ್ರಿಡ್ಜ್ ಹೊಂದಿತ್ತು. 250 ಅಡಿ ಎತ್ತರ ಹಾಗೆ 80 ಅಡಿ ಉದ್ದ ಈ ಗ್ಲಾಸ್ ಬ್ರಿಡ್ಜ್ ನ ಸ್ಟ್ರಕ್ಚರ್ ಇತ್ತು. ಬಹಳ ಸುಂದರ ನೋಟ ಇತ್ತು. ಅಲ್ಲಿ ನಿಂತು ನೋಡಿದಾಗ ವಿಶೇಷವಾದಂತಹ ಪ್ರಕೃತಿ ಸೌಂದರ್ಯವನ್ನ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಇಲ್ಲಿಂದ ಹೋದಾಗ ಬಲಬದಿಯಲ್ಲಿ ಗಿರಿ ಶ್ರೇಣಿಗಳಿದ್ದಾವೆ, ಹಸಿರ ಪರಿಸರ, ಸುಂದರವಾದಂತಹ ವ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನಾವು ಸಾಮಾನ್ಯವಾಗಿ ನೋಡೋದಕ್ಕಿಂತ ಈ ಗ್ಲಾಸ್ ಬ್ರಿಡ್ಜ್ ನಲ್ಲಿ ಹೋಗಿ ಸ್ಕೈ ವಾಕ್ ಮೂಲಕ ನೋಡುವಂತಹ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅದಕ್ಕೂ ಕೂಡ ಆರಂಭದಲ್ಲೇ ವಿಘ್ನ ಎದುರಾಯಿತು. ಭಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ತಳಬದಿಯಲ್ಲಿ ಮಣ್ಣಿನ ಸಡಿಲಿಕೆ ಹಾಗೆ ಸೂಕ್ತ ರೀತಿಯಾಗಿ ಎಚ್ಚರಿಕೆ ಕ್ರಮವನ್ನ ಕೈಗೊಳ್ಳಿಲ್ಲ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಸುರಕ್ಷತೆ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ನಂತರ ಅದನ್ನ ಬಂದ್ ಮಾಡಿದ್ರು. 2 ಗ್ಲಾಸ್ ಬ್ರಿಡ್ಜ್ ಕೂಡ ಬಂದ್ ಆಗಿತ್ತು. 2 ವರ್ಷದಿಂದ ಈಚೆಗೆ 2 ಗ್ಲಾಸ್ ಬ್ರಿಡ್ಜ್ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇರ್ಲಿಲ್ಲ. ಬಂದಂತ ಪ್ರವಾಸಿಗರೆಲ್ಲರೂ ಕೂಡ ಕೇಳ್ತಾ ಇದ್ರು, ಗ್ಲಾಸ್ ಬ್ರಿಡ್ಜ್ ಇದೆಯಾ ಅಂತ. ಅದು ಓಪನ್ ಇರ್ಲಿಲ್ಲ ಸುರಕ್ಷತೆಯ ಉದ್ದೇಶದಿಂದ. ಈಗಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಜಿಲ್ಲಾಡಳಿತ ಮತ್ತೆ ಅದನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು, ಆಸಕ್ತಿ ತೋರಿದೆ ಅನ್ನುವಂಥದ್ದು. ಅದರ ಭಾಗ ಯಾಕಾಗಿ ಈ ವಿಷಯ ಬರ್ತಾ ಇದೆ ಅಂತ ಹೇಳಿದ್ರೆ, ಖುದ್ದು ಜಿಲ್ಲಾಧಿಕಾರಿ, ಕೊಡಗು ಜಿಲ್ಲಾಧಿಕಾರಿ ಇವತ್ತು ಗ್ಲಾಸ್ ಬ್ರಿಡ್ಜ್ಗೆ ತೆರಳಿ ಪರಿಶೀಲನೆ ಮಾಡಿದರೆ. ಎಸ್ ಜೆ ಸೋಮಶೇಖರ್ ಅವರು ಅಧಿಕಾರಿಗಳ ತಂಡವನ್ನ ಕರೆದುಕೊಂಡು ಹೋಗಿ 2 ಗ್ಲಾಸ್ ಬ್ರಿಡ್ಜ್ಗೂ, ಒಂದು ಉಡೋತುಮೊಟ್ಟೆ ಬೆಟ್ಟದ ಪ್ರದೇಶದಲ್ಲಿರುವಂತಹ ಗ್ಲಾಸ್ ಬ್ರಿಡ್ಜ್ ಹಾಗೆ ನಂದಿಮೊಟ್ಟೆ
ಪ್ರದೇಶದಲ್ಲಿರುವಂತಹ ಎರಡು ಕೂಡ ಮೊಟ್ಟೆಯಲ್ಲಿರುವಂತದ್ದು, ಒಂದು ಉಡತ್ ಮೊಟ್ಟೆ, ಇನ್ನೊಂದು ನಂದಿ ಮೊಟ್ಟೆ. ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸಿದರೆ, ಜೊತೆಗೆ ಅಲ್ಲಿನ ಗ್ಲಾಸ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂತವರ ಜೊತೆ ಮಾತುಕತೆಯನ್ನು ಆಡಿದ್ದಾರೆ. ವಾರ್ತಾ ಇಲಾಖೆಯ ಮೂಲಕ ಅಧಿಕೃತ ಸುದ್ದಿ ಬಂದಿರುವಂತದ್ದು ಇದು. ಅಲ್ಲಿ ಹೋಗಿ ಏನೆಲ್ಲ ದೃಢೀಕರಣ ಪತ್ರ, ಅದಕ್ಕೆ ಸಂಬಂಧಿಸಿದಂತಹ NOC ಜೊತೆಗೆ ಇಂಜಿನಿಯರ್ ಗಳಿಂದ ದೃಢೀಕರಣ ಪತ್ರವನ್ನ ಪಡೆದಿದ್ದೀರಾ, ಹಾಗೆ ವಾಹನ ನಿಲುಗಡೆಗೆ ಬೇಕಾದಂತಹ ಅವಕಾಶ, ಎಷ್ಟು ಜನರಿಗೆ ಅಟ್ ಟೈಮ್ ಹೋಗಬಹುದು, ಜೊತೆಗೆ ಅಲ್ಲಿ ಎಷ್ಟು ಪ್ರವಾಸಿಗರು ಬಂದು ಅಲ್ಲಿ ಏಕಕಾಲಕ್ಕೆ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇದೆ, ವಾಹನ ನಿಲುಗಡೆಗೆ ಎಷ್ಟು ವಾಹನಗಳಿಗೆ ಅವಕಾಶ ಇದೆ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪಾಲಿಸಬೇಕು ಅಂತ ಹೇಳಿದ್ರೆ ಮುಂದಕ್ಕೆ ಕಾರ್ಯ ರೂಪಕ್ಕೆ ಬರುತ್ತೆ, ಜೊತೆಗೆ ಕಾರ್ಯಾಚರಣೆಗೆ ಮುಂದಾಗುತ್ತೆ ಅನ್ನುವಂತಹದರ ಮುನ್ಸೂಚನೆ ಅಂತ ನಾವು ಅಂದ್ಕೊಳ್ಬಹುದು. ಹಾಗಾಗಿ ಯಾರು ಈ ಗ್ಲಾಸ್ ಬ್ರಿಡ್ಜ್ ಅನ್ನ ಲೈಕ್ ಮಾಡ್ತಾರೆ, ಹಾಗೆ ಪ್ರವಾಸೋದ್ಯಮವನ್ನ ಡಿಪೆಂಡ್ ಮಾಡ್ಕೊಂಡು ಇದನ್ನೇ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರುವಂತವ್ರು ಖುಷಿ ಪಡ್ಬೋದು ಈ ವಿಚಾರದಿಂದ. ಅನೇಕ ಮಂದಿ ಆಗ್ರಹಿಸ್ತಾ ಇದ್ರು ಗ್ಲಾಸ್ ಬ್ರಿಡ್ಜ್ ಓಪನ್ ಮಾಡ್ಬೇಕು ಅಂತ. ಅಂದ್ರೆ ಈ ಪ್ರವಾಸೋದ್ಯಮವನ್ನ ಇಟ್ಕೊಂಡು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರಲ್ಲ, ಹೋಮ್ ಸ್ಟೇ, ರೆಸಾರ್ಟ್ ಇತ್ಯಾದಿ ಪ್ಯಾಕೇಜ್ ಗಳನ್ನ ಮಾಡುವಂತವ್ರು ಎಲ್ಲರೂ ಕೂಡ ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ರು. ಅದಕ್ಕೆ ಅವರು ಖುಷಿ ಪಡುವಂತಹ ವಿಚಾರ. 1.5 ವರ್ಷದ ಡಿಮ್ಯಾಂಡ್ಗೆ ಈಗ ಜಿಲ್ಲಾಡಳಿತ ಒಂದು ಪಾಸಿಟಿವ್ ಆದಂತಹ ಸ್ಪಂದನೆ ಕೊಡ್ತಾ ಇರುವ ರೀತಿಯಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಮಳೆಗಾಲದಲ್ಲಿ ಯಾವ ರೀತಿ ಮುಂಜಾಗ್ರತೆಯನ್ನು ವಹಿಸಬೇಕು, ಪ್ರವಾಸಿಗರು ಬಂದಂತಹ ಸಂದರ್ಭದಲ್ಲಿ ಅವರ ಸೇಫ್ಟಿ ನಿಟ್ಟಿನಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ. ಜೊತೆಗೆ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ನಮಗೆ ಸಿಕ್ಕಿದೆ. ಇದು ಈ ಕ್ಷಣದ ಬೆಳವಣಿಗೆ. ಇದರ ಜೊತೆಗೆ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಕೂಡ ಸರ್ಕಾರಿ ಪ್ರವಾಸೋದ್ಯಮ ಜಾಗ ಪ್ಲೇಸ್ ಏನಿದೆ ನಮ್ಮ ರಾಜ ಸೀಟ್, ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡ್ಬೇಕು ಅಂತ ಮೊದಲು ಪ್ಲಾನ್ ಮಾಡಿತ್ತು. ರಾಜ ಸೀಟ್ ನ ವ್ಯೂ ಪಾಯಿಂಟ್ ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಿ ಮತ್ತಷ್ಟು ಆಕರ್ಷಣೆಗೊಳಿಸಬೇಕು ಅಂತ. ಆದ್ರೆ ದೊಡ್ಡ ಮಟ್ಟಿಗಿನ ವಿರೋಧ ಇದಕ್ಕೆ ವ್ಯಕ್ತವಾಯಿತು. ಹಾಗಾಗಿ ಅದನ್ನ ಅಲ್ಲಿಗೆ ಬಿಡ್ತು. ನಾವು ರಾಜ ಸೀಟ್ ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡೋದಿಲ್ಲ ಅಂತ ಕಳೆದ ವರ್ಷ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಸ್ಪಷ್ಟಪಡಿಸಿದ್ರು. ಹಾಗಾಗಿ ಅಲ್ಲಿಗೆ ಅದು ನಿಂತೋಯ್ತು. ಇನ್ನು ಉಳಿದಂತೆ ಅನೇಕರು ಬೇರೆ ಬೇರೆ ಕಡೆಗಳಲ್ಲಿ, ಇನ್ನೊಂದು ಕಡೆ ತಲಕಾವೇರಿಯಲ್ಲೂ ಕೂಡ ಗ್ಲಾಸ್ ಬ್ರಿಡ್ಜ್ ಮಾಡಲಿಕ್ಕೆ ಅಲ್ಲಿನ ವ್ಯಕ್ತಿಯೊಬ್ಬರು ಮುಂದಾಗಿದ್ರು. ಅಲ್ಲೂ ಕೂಡ ತೀವ್ರ ವಿರೋಧ ವ್ಯಕ್ತವಾಯಿತು ಸ್ಥಳೀಯರಿಂದ, ಜೊತೆಗೆ ಸ್ಥಳೀಯ ಭಕ್ತರು, ಸ್ಥಳೀಯ ನಿವಾಸಿಗಳು, ಜೊತೆಗೆ ಒಂದಷ್ಟು ಮಂದಿ ಈ ಪರಿಸರ ಹೋರಾಟಗಾರರಿಂದ ಕೂಡ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಅವಕಾಶ ಸಿಗ್ಲಿಲ್ಲ ಮುಂದೆ ಹೋಗೋದಕ್ಕೆ. ಹಾಗಾಗಿ ಈಗ ಸದ್ಯಕ್ಕಿರೋದು 2 ಗ್ಲಾಸ್ ಬ್ರಿಡ್ಜ್. ಆ ಗ್ಲಾಸ್ ಬ್ರಿಡ್ಜ್ ಶಾರ್ಟ್ಲಿ ಓಪನ್ ಆಗ್ಬೋದು ಅಂತ ನಾವು ಅನ್ಕೊಳ್ಬಹುದು. ಸಹಜ ಒಂದಷ್ಟು ಪರ ವಿರೋಧ ಚರ್ಚೆ ಆರಂಭ ಆದ್ರೂ ಕೂಡ ಅಚ್ಚರಿ ಇಲ್ಲ. ಪರ ಸಹಜವಾಗಿ ವ್ಯಕ್ತ ಆಗುತ್ತೆ, ಆದ್ರೆ ವಿರೋಧದ ನಿಲುವುಗಳು, ವಿರೋಧದ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ಬೋದು ಅಂತ ನಿರೀಕ್ಷೆ ಇಡ್ಬೋದು. ಯಾಕಂದ್ರೆ ಹಿಂದಿನಂದ್ರೂ ಕೂಡ ಈ ಕೊಡಗಿನ ಪರಿಸರ ಜೊತೆಗೆ ಪ್ರವಾಸೋದ್ಯಮ ಅಂತ ವಿಚಾರ ಬಂದಾಗ 2 ರೀತಿಯಾದಂತಹ ಅಭಿಪ್ರಾಯಗಳು ಎಲ್ಲ ಕಾಲಘಟ್ಟದಲ್ಲೂ ಕೂಡ ನಮಗೆ ವ್ಯಕ್ತ ಆಗ್ತಾ ಬರ್ತಾ ಇದ್ದಾವೆ. ಈ ವಿಚಾರದಲ್ಲಿ ಇನ್ನು ಯಾವ ರೀತಿ ಆಗುತ್ತೆ ನೋಡೋಣ. ನಿಮ್ಗೇನ್ ಅನ್ಸುತ್ತೆ? ಕೊಡಗು ಜಿಲ್ಲೆಯಲ್ಲಿ ಈಗ ಸದ್ಯಕ್ಕೆ 2 ಗ್ಲಾಸ್ ಬ್ರಿಡ್ಜ್ ಗಳನ್ನ ಪುನರಾರಂಭಿಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರೋದು ಒಳ್ಳೆಯದ? ಗ್ಲಾಸ್ ಬ್ರಿಡ್ಜ್ ಓಪನ್ ಆಗ್ಬೇಕಾ ಅಥವಾ ಬೇಡವಾ? ನಿಮ್ಮ ಅಭಿಪ್ರಾಯ ಏನು? ಇದರಿಂದ ಪ್ಲಸ್ ಮೈನಸ್, ಪಾಸಿಟಿವ್, ನೆಗೆಟಿವ್ ಎಲ್ಲ ಆಯಾಮದಲ್ಲೂ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಎಲ್ಲ ಆಯಾಮದಲ್ಲೂ ಕೂಡ ಅದು ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಂಟೆಂಟ್ ನಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್.